ಮುಸ್ಲಿಂ ಸಮಾಜಕ್ಕೆ ಆಪ್ಷನ್ಸ್ ಇಲ್ಲ. ಕಾಂಗ್ರೆಸ್ ಬಿಟ್ರೆ ಮುಸ್ಲಿಂ ಸಮಾಜಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಯಾರಿದ್ದಾರೆ? ಅವ್ರು ಯಾರು ವೋಟ್ ಹಾಕ್ತಾರೆ? ನಮ್ಮನ್ನ ನೀವು ಮದುವೆ ಆಗಿದ್ದೀರಿ, ಹೆಂಡತಿ ಅಂತ ಘೋಷಣೆ ಮಾಡಿ, ಹೆಂಡತಿ ಅಂತ ಒಂದು ಫಂಕ್ಷನ್ಗಳು ಕರ್ಕೊಂಡೋಗಿ, ಹೆಂಡತಿ ಅಂತ ನಿಮ್ಮ ಸಂಬಂಧಿಕರು ತೋರಿಸಿ ನೀವು ನಮ್ಮ ಮದುವೆ ಆಗಿದ್ದೀರಿ. ಬೇರೆಯವರೆಲ್ಲ ಹೋದಾಗ ತಡಿ ಅವರು ಹೆಂಡತಿ ಅಂತ ತೋರ್ಬಿಟ್ರೆ ಅವನು ನನ್ನ ಇಷ್ಟಪಡದ ಹೋಗ್ತಾನೆ ಅಂದ್ಬಿಟ್ಟು ನೀವು ಆ ಮತನ್ನು ಇದು ಮಾಡೋಕ್ಕೆ ನಮ್ಮ ಅನಾಥರವಾಗಿ ಬಿಟ್ಬಿಟ್ಟಿದ್ದೀರಲ್ಲ, ಇದು ಸಮಂಜಸವ? ಇದು ನಿಮಗೆ ಶೋಭೆನಾ? ಈಗ ಇತಿಹಾಸ ಪುಟಗಳೆಲ್ಲ ತೆಗೆದುಕೊಳ್ಳೋಣ ಸರ್. ಈಗ ಒಂದು ಉದಾಹರಣೆ ಸರ್, ನಮ್ಮ ಮಾಧ್ಯಮಿಕರಿಗೆ ಇದೆಲ್ಲ ಗೊತ್ತಿದೆ. ನಾವೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಡಿಮ್ಯಾಂಡು ಬ್ಲ್ಯಾಕ್ ಮೇಲ್ ಅಲ್ಲ ಸರ್, ನಮ್ಮ ಉನ್ಮಾಕ್ರಮಗಳಲ್ಲೇ ಇಲ್ಲ, ನಮ್ಮ ಸಮಾಜದಲ್ಲೇ ಇಲ್ಲ. ಒಂದು ದೊಡ್ಡ ಸಮಾರಂಭದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂತಹ BS ಯಡಿಯೂರಪ್ಪ ಅವರು ಇರ್ತಾರೆ, ಮಾಜಿ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರು ಇರ್ತಾರೆ, ಮುರುಗೇಶ್ ನಿರಾಣಿ ಅವರು ಇರ್ತಾರೆ, ನಮ್ಮ ಪೂಜೆ ಗುರುಗಳಾದ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ನೋಡಿ ಯಡಿಯೂರಪ್ಪ ಅವರೇ, ಬರುವ ದಿನಗಳಲ್ಲಿ ನೀವು ನಮ್ಮೊಬ್ಬ ಸಮಾಜದ ಮುರುಗೇಶ್ ನಿರಾಣಿಯವರಿಗೆ ಸಚಿವ ಸ್ಥಾನವನ್ನು ಕೊಡಲಿಲ್ಲ ಅಂದ್ರೆ ನಮ್ಮ ಸಮಾಜ ಮುಂದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತದೆ ಅನ್ನೋಕ್ಕೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತಹ BS ಯಡಿಯೂರಪ್ಪ ಎನ್ನುತ್ತಾರೆ. ಅದೆಲ್ಲ ನಿಮಗೆ ತಿಳಿದಿದೆ. ತಮ್ಮಲ್ಲಿ ಏನಾರ ಈ ಒಂದು ಉದಾಹರಣೆ, ನಮ್ಮ ಉನ್ಮಾಕ್ರಾಮಗಳು, ಕರ್ನಾಟಕದ ನಮ್ಮ ಉನ್ಮಾಕ್ರಾಮಗಳು ಎಲ್ಲಾರ ಈ ತರ ಬ್ಲ್ಯಾಕ್ ಮೇಲ್ ಏನಾರ ಯಾವ್ದಾರ ದೊಡ್ಡ ಸಮಾರಂಭಗಳಲ್ಲಿ ಆಗಲಿ ಏನಾದ್ರೂ ಒಂದು ಯಾವ್ದಾರ ಉದಾಹರಣೆ ನಿಮ್ಮಲ್ಲಿ ಇದ್ರೆ ತಾವು ಇದೆಲ್ಲ ಆದ್ಮೇಲೆ ಪ್ರಶ್ನೆ ಕೇಳ್ಬೋದು. ನಮ್ಮ ಉನ್ಮಾಕ್ರಾಮಗಳು ಸಚಿವರ ಸ್ಥಾನ ಕೇಳಿಲ್ಲ, ಪೋಸ್ಟ್ಗಳು ಕೇಳಿಲ್ಲ. ಒಂದು ಅಟ್ಲೀಸ್ಟ್ 80,000 ಏನು ಓಟ್ ಇದೆ ಆ ಒಂದು ಕ್ಷೇತ್ರದಿಂದ ನಮಗೆ ಅವಕಾಶ ಕೊಡಿ. 35-40 ವರ್ಷಗಳಿಂದ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರನ್ನ ಮತವನ್ನು ಹಾಕಿ ನಾವು ಇಲ್ಲಿಂದ ಗೆಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶ ಕೊಡಿ ಅಂತ ನೀವು ಕೇಳ್ತೀರಿ. ಕಾಂಗ್ರೆಸ್ ಸಿದ್ಧಾಂತ ನೀವು ನಮಗೆ ಹೇಳಕ್ ಬರ್ತೀರಿ. ಏನು ಸಿದ್ಧಾಂತ ನಿಮ್ಮದು? ಯಾರ ಮನೆಯಲ್ಲಿ ಸಾವಾಗಿರ್ತದೆ, ಯಾವ ಮನೆಯಲ್ಲಿ ತೀರೋಗಿರ್ತಾರೆ ಆ ಕುಟುಂಬದವರಿಗೆ ಟಿಕೆಟ್ ಒಪ್ಕೊಳ್ಳೋಣ. ತಾವು ಆ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಡ್ತಾ ಇದ್ದೀವಿ. ಏನಂತ ಹೇಳ್ತಾ ಇದ್ದೀರಿ? ಬರುವ 2-3 ವರ್ಷ ಸಮರ್ಥ ಶಿವಶಂಕರಪ್ಪರವರು ಅಲ್ಲಿ ಮಾಡಲಿ, 2028ಗೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡೋಣ ಅನ್ನೋದು ನಿಮ್ದೊಂದು ಪಾಯಿಂಟಲ್ಲಿ ಹೇಳ್ತೀರಿ. ಸಿಂಪಲ್ ಸರ್, ಸಿಂಪಲ್. ಸಣ್ಣ ಮಗುಗೂ ಗೊತ್ತು. ಈ ಸತಿ ಸಮರ್ಥ ಶಿವಶಂಕರಪ್ಪರವ್ರು ಕೇಳಿದ್ರೆ 28ಗೆ ತಿರ್ಗಾ ಕಳೆದ ಮುಸಲ್ಮಾನ್ ಬಂದವರಿಗೆ ತಗೊಳಪ್ಪ 500 ಟಿಕೆಟ್ ತಗೊಳ್ಳಿ ಅಂತ ಕೊಡ್ತಾರ. ಸಿಂಪಲ್ ಸಿಂಪಲ್ ಸರ್, ಬೇಸಿಕ್ ಇದು. ಇದೇನು ದೊಡ್ಡ ದೊಡ್ಡ ಪ್ರಶ್ನೆಗಳಲ್ಲ. ನಿಮ್ಗೆ ಅಷ್ಟು ಇದ್ದಿದ್ರೆ ಇನ್ನ ವಯಸ್ಸಿತ್ತು. ಸಮರ್ಥ ಶಿವಶಂಕರಪ್ಪರವರಿಗೆ ಇನ್ನೂ ವಯಸ್ಸಿತ್ತು. ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಿ ನೀವು ಟಿಕೆಟ್ ಕೊಡಬೇಕಿತ್ತು. ಶಿವಶಂಕರಪ್ಪರವರು ಮಾತು ಕೊಟ್ಟಿದ್ರು, ಅಲ್ಪಸಂಖ್ಯಾತರಿಗೆ ಮುಂದಿನ ಸರಿ ನಾನು ಟಿಕೆಟ್ ಬಿಟ್ಕೊಡ್ತೀನಿ ಅಂತ. ಆ ಮಾತು ಮೇಲೆ ನೀವು ದೊಡ್ಡ ಮನಸ್ಸು ಮಾಡಿ ನೀವು MLA ಆಗಿದ್ದೀರಿ, ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಸಚಿವರಾಗಿದ್ದೀರಿ, ನಿಮ್ಮ ಧರ್ಮಪತ್ನಿ ಲೋಕಸಭೆ ಸದಸ್ಯರಾಗಿದ್ದಾರೆ, ತಿರ್ಗಾ ನಿಮ್ಮ ತಂದೆ ಇಬ್ಬರು ದಿವಂಗತರಾದರು. ಮಗನೂ ನೀವು ಇದು ಮಾಡ್ಕೊಂಡು ಬನ್ನಿ ಅಂದ್ರೆ ದಾವಣಗೆರೆ ಮುಸಲ್ಮಾನರನ್ನ ಗುಲಾಮರು ಅಂತ ಅನ್ಕೊಂಡಿದ್ದೀರಾ? ಸರಾಸರಿ ನಾವು ನಿಮಗೆ ಮತಗಳನ್ನ ಹಾಕೊಂಡು ಮುಂಚೆ ಇತ್ತು ಸರ್. ಈ ಗೊತ್ತಲ್ಲೇ ಒಬ್ರು ಅಚಾಚಿ ಇದ್ರು, ಈ 3-4 ವರ್ಷದಿಂದ ಮಾತಾಡ್ತಾ ಇರೋದು. ಬೇರೆಯವ್ರಿಗೆ ಮತ ಹಾಕೋರಿಗೆ ದೊಡ್ಡ ಹೊಡೆಯಕ್ಕೆ ಕೊಡ್ತಿದ್ರು ನನಗೆ. ಇಂದಿರಾ ಗಾಂಧಿ ಇದ್ದಾಗಲೂ ಕಾಂಗ್ರೆಸ್, ಆವಾಗ್ಲಿಂದನೂ ಕಾಂಗ್ರೆಸ್, ಇವಾಗ್ಲಿಂದನೂ ಇವ್ರು ಕಾಂಗ್ರೆಸ್ ಅಂತ. ಈಗ ಮತದಾರರು ಬುದ್ಧಿವಂತರಾಗಿದ್ದಾರೆ, ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ನೋಡುತ್ತಿದ್ದಾರೆ. ನಿಮ್ಮ ಆಗು ಹೋಗುಗಳನ್ನ, ನಿಮ್ಮ ಮಸಲತ್ಗಳನ್ನ ಪ್ರತಿಯೊಂದು ತಿಳ್ಕೊಂಡಿದ್ದಾರೆ. ಅದನ್ನು ನೀವು ತಿಳ್ಕೊಂಡು ಸಮಾಜಕ್ಕೆ ಒಂದು ಯಾವ್ದಾರ ಉನ್ನತ ಸ್ಥಾನನೇ ಆಗಲಿ, ಒಂದು ಬೇಡಿಕೆನೇ ಆಗಲಿ, ತಾವು ಪ್ರಣಾಳಿಕೆಯಲ್ಲಿ ನೀವು 4 ಅಂಶಗಳನ್ನ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾನುವಾರು ಹತ್ಯೆ ಮಸೂದೆ, ಮತಾಂತರ ವಿರೋಧಿ ಮಸೂದೆ ಮತ್ತು ಹಿಜಾಬ್ ಸಮಸ್ಯೆ ತಾವು ಹೇಳಿ ಸರ್. ಗರ್ತಿ ಯಾವಾಗ ಇದ್ರ ಬಗ್ಗೆ ನೀವು ಮಾತಾಡಿ ಚರ್ಚೆ ಮಾಡಿ ಇದನ್ನ ಇದು ಮಾಡಿದ್ದೀರಾ ಅಂತ. ನಾವು ಏನಾಗ್ಬಿಟ್ಟಿದ್ದೀವಿ ಅಂತ ಸರ್, ನೀವು ಕೀ ಕೊಡೋದು, ನಾವು ಗೊಂಬೆ ಆಟ ಆಡೋದು. ನೀವು ಕೀ ಕೊಡೋದು, ನಾವು ಗೊಂಬೆ ಆಟ ಆಡ್ಕೊಂಡು ಇಲ್ಲಿ ಗಂಟ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ, ಇಲ್ಲಿ ಗಂಟ ಕಣ್ಣಿಗೆ ಬಟ್ಟೆನೇ ಕಟ್ಟಿರೋದು.
ಬಟ್ಟೆ ಗಟ್ಟೆ ಪ್ರತಿಯೊಂದು ನೀವು ನಿಮ್ಮ ಯೋಚನೆಗೆ ತಕ್ಕಂಗೆ ನಿಮ್ಮ ಬೇಕಾದಂಗೆ ನಮ್ಮನ್ನ ಬಳಸ್ಕೊಂಡು ಇವತ್ತಿನ ದಿನ ನಮ್ಮ ನಡು ನೀರಿನಲ್ಲಿ ಸುಮಾರು ಉದಾಹರಣೆಗಳಿವೆ ಸರ್, ಸುಮಾರು ಉದಾಹರಣೆಗಳಿವೆ. ರಾಜಕೀಯದಲ್ಲೇ ತಮ್ಗೆಲ್ಲ ತಿಳಿದಿದೆ, ಏನ್ ಬೇಕಾದ್ರೂ ಆಗ್ಬೋದು ಸರ್ ಬದಲಾವಣೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿದ್ರ? ನೋ ಚಾನ್ಸ್. ಆಗ್ಲಿಲ್ವಾ? ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ, ಅದು ನಿಮ್ ಭಾವನೆ ಅನ್ಕೊತಿದ್ದೀರಾ? ಚಾನ್ಸ್ ಇದೆ. ನೀವು ಅತಿ ಶೀಘ್ರವಾಗಿ ನಮ್ಮ ನಾಯಕರಾದಂತಹ ನಸೀರ್ ಅಹಮದ್ ಸಾಹೇಬ್ ಅವರನ್ನ ಮತ್ತೆ ಅಬ್ದುಲ್ ಜಬ್ಬಾರ್ ಸಾಹೇಬ್ ಅವರನ್ನ ನೀವೇನು ಕ್ರಮವನ್ನು ಕೊಂಡಿದ್ದೀರಿ ಅದನ್ನ ವಾಪಸ್ ತಗೊಂಡು ತಿರ್ಗಾ ಅವ್ರಿಗೆ ಏನು ಅವಕಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಅತಿಯಾಗಿ ತಗೊಂಡ್ಕೊಂಡು ನಾವ್ ಏನ್ ಮಾಡ್ಬೇಕಂತಿದೆ ನಮಗ್ ಗೊತ್ತಿದೆ. ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ, ತಮಗೆ ಅನುಮಾನವೂ ಬೇಡ. ಯಾಕಂದ್ರೆ 2023ರಲ್ಲಿ ಒಗ್ಗಟ್ಟಾಗಿ ಯಾವ ರೀತಿ ನಿಮ್ಮನ್ನ ತಗೋಬೇಕಂತ ಯಾವ ರೀತಿ ಶ್ರಮನ ವಹಿಸಿ ತಗೊಂಡ್ ಬಂದಿರೋ ಗೊತ್ತಿರೋರಿಗೆ ನಿಮ್ಮನ್ನ ಅಲ್ಲಿಂದ ತೆಗೆಯೋದು ಗೊತ್ತಿದೆ.